ವಿಜಯ್ ಸರ್, ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂತ ಅನಿಸ್ತಾ ಇತ್ತು. ಸೊ ಬಿಕಾಸ್ ಅಲ್ಲೂ ಕೂಡ ರೈತರಿಗೆ ಪರವಾಗಿ ಒಂದು ಮೆಸೇಜ್ ಕೊಡ್ತಾರೆ. ಸೊ ಇಲ್ಲೂ ಕೂಡ ಟೀಸರ್ ನೋಡಿದಾಗ ಆ ರೀತಿಯಾಗಿ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದೆಯಾ? ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳತ್ತಿರೋದಾಗಿದೆ. ಅಲ್ಲೂ ಕೂಡ ಜಡೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇಲ್ಲಿ ಅನ್ನದಾತರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದರೂ ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾದ ಮುಖಾಂತರ? 100% ಇದು ಒಬ್ಬ ಪ್ರಾಮಾಣಿಕ ರೈತರ ಕಥೆನೇ ಇದು. ಅವರೆಲ್ಲ ನೋವು ನಲಿವುಗಳನ್ನ ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು, ಏನು ನಡಿಬೋದಾಗಿತ್ತು, ಏನು ಆಗಬೇಕು ಅನ್ನೋದನ್ನು ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ. ತುಂಬ ಮುದ್ದಾಗಿದೆ. ಸರ್, ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಯಲ್ಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದ್ದೀನಿ. ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ. ಎಷ್ಟು ಕೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನು ನಾವು ಮಾಡಲ್ಲ. ಮತ್ತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಮಾಡಬೇಕಾಗಿರೋದು. ಈಗ ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದೇ ಆದರೆ ನಾವೆಲ್ಲರೂ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ನಬೇಕು. ಅದು ನಡೆದಾಗ ಮಾತ್ರ ಚೆಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕೆಂದರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡಿಬಾರ್ದು ಅಂದರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್.